ಹಾಯ್ ಫ್ರೆಂಡ್ಸ್, VA ಗ್ರಾಮ ಲೆಕ್ಕಾಧಿಕಾರ ಹುದ್ದೆಗೆ ಕನ್ನಡ ಕಡ್ಡಾಯ ಪರೀಕ್ಷೆ 29ನೇ ತಾರೀಕಿಗೆ ನಡೆಸಲಾಗಿದ್ದು, ಎಲ್ಲರೂ ಕೂಡ ಯಾರು VAದವರಿಗೆ ಅರ್ಜಿ ಸಲ್ಲಿಸಿದ್ದೀವ್ರಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆದಿದ್ದಾರೆ. ತುಂಬ ಜನರ ಒಂದು OMR ಪ್ರತಿಯಲ್ಲಿ ತುಂಬ ತಪ್ಪುಗಳನ್ನು ಮಾಡಿದ್ದಾರೆ. ಅಂಥವರು ಏನು ಮಾಡಬೇಕು, ಇದಕ್ಕೆ ಯಾವುದಾದರೂ ಪರಿಹಾರ ಇದೆಯಾ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ತುಂಬ ಜನರು OMR ಪ್ರತಿಯಲ್ಲಿ ಡೇಟ್ ಇದ್ದಲ್ಲಿ ತಮ್ಮ ಡೇಟ್ ಆಫ್ ಬರ್ತನ್ನು ಬರೆದಿದ್ದಾರೆ. ಅದೇ ರೀತಿ ತುಂಬ ಜನರು ವರ್ಷನ್ ಕೋಡ್ ಹಾಕುವುದನ್ನೇ ಮರೆತಿದ್ದಾರೆ. ಅದೇ ರೀತಿ ತುಂಬ ಜನರ ಒಂದು ರಿಜಿಸ್ಟರ್ ನಂಬರ್ ಬರೆದಿದ್ದಾರೆ, ಬಟ್ ಶೇಡಿಂಗ್ ಮಾಡುವಾಗ ಶೇಡಿಂಗ್ ರಾಂಗ್ ಮಾಡಿದ್ದಾರೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ಕೂಡ ತಿಳಿಸಿಕೊಡುತ್ತೇನೆ ನೋಡಿ. ಈ ರೀತಿಯ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಕ್ವಶನ್ ಪೇಪರ್ ಇತ್ತು. ಇಲ್ಲಿ ವರ್ಷನ್ ಕೋಡ್ ಇದೆ. ಅದೇ ರೀತಿ ನೀವು ಕೂಡ ನಿಮ್ಮ ಒಂದು OMR ಸಿಟಿನಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಕೂಡ ಮೆನ್ಷನ್ ಮಾಡಬೇಕಾಗಿತ್ತು. ಅದೇ ರೀತಿ 29 ಡೇಟ್ ದಿನಾಂಕ ಕೂಡ ಮೆನ್ಷನ್ ಮಾಡಬೇಕಾಗಿತ್ತು. ಮತ್ತು ಇಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ, ರಿಜಿಸ್ಟರ್ ನಂಬರ್, ಈ 3 ಥಿಂಗ್ಸ್ ನೀವು ಅಲ್ಲಿ ಫಿಲ್ ಮಾಡಬೇಕಾಗಿತ್ತು. ತುಂಬ ಜನರು ಈ ಒಂದು OMR ಪ್ರತಿಯನ್ನು ತುಂಬುವಾಗ ತಪ್ಪುಗಳನ್ನು ಮಾಡಿದ್ದಾರೆ. ಅದರ ಸಲುವಾಗಿ ನೋಡಿ, ಡೇಟ್ ಇದ್ದಲ್ಲಿ ಡೇಟ್ ಆಫ್ ಬರ್ತ್ ಹಾಕಿದರೆ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ವರ್ಷನ್ ಕೋಡ್ ಹಾಕದಿದ್ದರೆ ಮತ್ತು ರಿಜಿಸ್ಟರ್ ಒಂದು ಶೇಡಿಂಗ್ ಮಾಡುವಾಗ ರಾಂಗ್ ಮಾಡಿದರೆ, ನೀವು ಇಲ್ಲಿ ಕಾಣುತ್ತಾ ಇದೆಯಲ್ಲ KUದವರ ಒಂದು ಇಮೇಲ್, ಇಲ್ಲಿ ಮೇಲ್ ID ನೀಡಿದ್ದಾರೆ ನೋಡಿ, KAauthority@nic.in. ಈ ಒಂದು ಇಮೇಲಿಗೆ ನೀವು ನಿಮ್ಮ ಒಂದು ಮೇಲನ್ನು ಹಾಕಿ. ಇಂಗ್ಲೀಷಿನಲ್ಲಿ ಹಾಕಬೇಕಂತ ಇಲ್ಲ, ಕನ್ನಡದಲ್ಲಿ ಕೂಡ ನೀವು ಹಾಕಬಹುದು. ಈ ಒಂದು ಇಮೇಲಿಗೆ ನೀವು ಮೇಲನ್ನು ಸೆಂಡ್ ಮಾಡಿ. ಅಲ್ಲಿ ನಿಮ್ಮ ಒಂದು ಮೊದಲು ಹೆಸರು ಮೆನ್ಷನ್ ಮಾಡಿ, ಆಮೇಲೆ ನಿಮ್ಮ ಒಂದು ಕ್ವಶನ್ ಪೇಪರಿನ ವರ್ಷನ್ ಕೋಡ್, ಅದೇ ರೀತಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ, ಆಮೇಲೆ ನೀವು ಯಾವ ಒಂದು ತಪ್ಪುಗಳು ಮಾಡಿದ್ದೀರಿ ಅಂತ ಅಲ್ಲಿ ಬರೆದು KUದವರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳಿ. ಆಮೇಲೆ ಇದನ್ನೆಲ್ಲ ಬರೆದು ನೀವು ಆಮೇಲೆ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಕೂಡ ಅದಕ್ಕೆ ಅಟ್ಯಾಚ್ ಮಾಡಿ. ಇಮೇಲ್ ಬರೆದು ಆದ ಮೇಲೆ ಅಲ್ಲಿ ಫೈಲ್ ಅಟ್ಯಾಚ್ ಅಂತ ನೀವು ಮಾಡಬಹುದು. ಅಲ್ಲಿ ನೀವು ಮೊದಲು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಕ್ಲಿಕ್ ಮಾಡಿ ಇಟ್ಟುಕೊಳ್ಳಿ. ಅದು ಕೂಡ ನೀವು ಅಟ್ಯಾಚ್ ಮಾಡಿ, ಆಮೇಲೆ ಈ ಒಂದು ಕಾಣಿಸಿರುವ ಇಮೇಲ್ IDಗೆ ನೀವು ಸೆಂಡ್ ಮಾಡಿ. ಇಲ್ಲಿ KUದವರ ಒಂದು ನಂಬರ್ ಕೂಡ ಇದೆ, ಬಟ್ ಅವರು ನಂಬರಿಗೆ ಕಾಲ್ ಮಾಡಿ ನೀವು ನಿಮ್ಮ ಒಂದು ಪ್ರಾಬ್ಲಮ್ ಹೇಳಿದರೆ ಅವರೇನು ರೆಸ್ಪಾನ್ಸ್ ಮಾಡಲ್ಲ. ಮತ್ತು ಅವರು ಫೋನ್ ಕೂಡ ತುಂಬ ಕಡಿಮೆ ರಿಸೀವ್ ಮಾಡುವುದು ತುಂಬ ಕಡಿಮೆ. ಅದರ ಸಲುವಾಗಿ ನೀವು ಅವರಿಗೆ ಇಮೇಲ್ ಹಾಕಿ ನೋಡಿ. ಐ ಹೋಪ್ ಇಟ್ ವರ್ಕ್ಸ್. ನಾನು ಭಾವಿಸುತ್ತೇನೆ ಇದರಿಂದ ನಿಮಗೆ ಸಹಾಯ ಆಗುತ್ತದೆ ಅಂತ. ನೀವು ಟ್ರೈ ಮಾಡಿ. ಯಾರೆಲ್ಲರ ಒಂದು OMR ಪ್ರತಿಯಲ್ಲಿ ಏನಾದರೂ ತಪ್ಪಿದ್ದರೆ ನೀವು ಈ ರೀತಿಯಾಗಿ ಒಂದು ಮೇಲ್ ಹಾಕಿ ನೋಡಿ. ಐ ಥಿಂಕ್ ಇದು ಹೆಲ್ಪ್ ಆಗಬಹುದು ಅಂತ ನಾನು ಭಾವಿಸುತ್ತೇನೆ. ಯಾರಿಗಾದರೂ ಇದರಿಂದ ಏನಾದರೂ KUಯಿಂದ ಆಮೇಲೆ ರಿಪ್ಲೈ ಬಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಬ್ಬರಿಗೆ ಕೂಡ ಇದರಿಂದ ಹೆಲ್ಪ್ ಆಗುತ್ತದೆ. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.